ಬೆಳಗಾವಿ ಜಿಲ್ಲೆ ಖಾನಾಪುರ ಪಟ್ಟಣದಲ್ಲಿ ಇಂದು ನೇಗಿಲು ಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ ಹಾಗೂ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಸಂಸ್ಥಾಪಕ ಗೋವಿಂದ ಪಾಟೀಲ ಅವರ ಮುಂದಾಳತ್ವದಲ್ಲಿ ನೂರಾರು ರೈತ ಮುಖಂಡರನ್ನೊಳಗೊಂಡ ರಾಜಕೀಯ ದಾಳಕ್ಕೆ ಬಲಿಪಶುವಾದ ಪಿಐ ಮಂಜುನಾಥ ನಾಯ್ಕ ಅವರ ಅಮಾನತು ಖಂಡಿಸಿ ತಹಶೀಲ್ದಾರ್ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಈ ವರ್ಷ ಚಳಿಗಾಲದ ಅಧಿವೇಶನದಲ್ಲಿ 224 ವಿಧಾನಸಭೆ ಸದಸ್ಯರುಗಳ ಪೈಕಿ ಸುಮಾರು 60ರಿಂದ 70 ಜನ ಮಾತ್ರ ಸದನದಲ್ಲಿ ಹಾಜರಿದ್ದು, ಇನ್ನುಳಿದವರು ನೆಪ ಮಾತ್ರಕ್ಕೆ 2 ರಿಂದ 3 ದಿನ ಭಾಗವಹಿಸಿ ತಮ್ಮ ಮೋಜು ಮಸ್ತಿಗಾಗಿ ಗೋವಾ ಹಾಗೂ ಇನ್ನಿತರ ಸ್ಥಳಗಳಲ್ಲಿ ಕಾಲಹರಣ ಮಾಡಿ ತಮ್ಮ ಊರುಗಳಿಗೆ ಏನಾಗಿತ್ತಪ್ಪ ಅಂದ್ರೆ ಈಗ ಪೊಲೀಸ್ ಇಲಾಖೆ ಅಧಿಕಾರಿಗಳು ರಾಜಕಾರಣಿ ತಮ್ಮ ಕೈ ಮುಷ್ಟುಗಳು ಇಟ್ಕೊಂಡು ಇಲ್ಲಿ 25-30 ಖರ್ಚು ಮಾಡಿ ಉತ್ತರ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನಗಳನ್ನು ಕೈಗೊಂಡಾಗ ಕಲಾಪಗಳು ಸೃಷ್ಟಿ ಅಲ್ಲಿ ಗದ್ದಲ ಮಾಡ್ತಾರೆ. ಈ ನಮ್ಮ ಸಾರ್ವಜನಿಕರ ತೆರಿಗೆಯನ್ನು ನೀತಿ ಮಾಡಿ ಅವ್ರಿಗೆ ಯಾವುದೂ ಪರಿಹಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇದರ ಸಂಬಂಧ ನಾವೇನು ಈ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದಾಗ ಯಾಕಂದ್ರೆ ಅವ್ರು ಆ್ಯಕ್ಟಿವ್ನು ಬರೋಂಗಿಲ್ಲ, ಕನಿಷ್ಠ ಲ್ಯಾಂಡ್ ಬೆಳಗಾವಿ ಬರ್ತದೆ. ಆ್ಯಕ್ಚುಲಿ SP ಅಂಡ್ರೆ ಕೊಟ್ಟ ಇಲ್ಲಿ ಇದನ್ನು ಮಾಡಿ ಇವರು ಮೇಲಿನ ಅಧಿಕಾರಿಗಳು ಮತ್ತು ಎಲ್ಲ ಸರ್ಕಾರ ಹೇಳಿದಂಗೆ ನಡೆದ ರಾಜಕಾರಣಿ ಒಂದು ಕೈ ಮುಷ್ಟೊಳಗಿದ್ದ ಇವರು ವಿನಾಕಾರಣ ಸಸ್ಪೆಂಡ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರನ್ನ ರಾಜಕಾರಣಿ ರಾಷ್ಟ್ರಪತಿಗೆ ನಾವು ಏನು ಹೇಳಿದ್ವಿ ಅಂದ್ರೆ ರಾಜಕಾರಣಿ ಅಂದ್ರೆ ಪೊಲೀಸ್ ಇಲಾಖೆನ ತಡೆಯೋದನ್ನು ಸಪ್ರೇಟ್ ಇಡಬೇಕು. ಯಾಕಂದ್ರೆ ಅವ್ರು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡುವಂಥ ಅವ್ರಿಗೆ ಅವಕಾಶ ಕೊಡಬೇಕು. ಈಗ ಏನಾಗಿಬಿಟ್ಟೈತಿ, ಪ್ರಾಮಾಣಿಕ ಹೋಗಿ ಬಡವ್ರ ಬಗ್ಗೆ ಅವ್ರು ಸೇವಾ ಮಾಡ್ಬೇಕಂದ್ರೆ ಆ ಹುಡುಗರಿಗಿನ ಒಂದು 100 ಫೋನ್ ಬರ್ತಾವೆ ಅವು ಅಂಥ ರಾಜಕಾರಣಿಗಳು. ಅವಾಗ ಇದಾಗತ್ತಾರೆ. ಆ್ಯಕ್ಚುಲಿ ಇದನ್ನು ರಾಷ್ಟ್ರಪತಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ವಿಷಯ ತಗೊಂಡಿದ್ದಾದ್ರೆ ನಮ್ಮ ಬಡವ್ರ ಬಗ್ಗರಿಗೆ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಪ್ರಾಮಾಣಿಕವಾಗಿ ಒಂದು ನ್ಯಾಯ ಶಿಕ್ಷೆ ತರುವಂಥ ಅನಿಸಿಕೆ ಆರಕ್ಷಕರಿಂದ ಐತಿ ಸರ್. ಇಲ್ಲ ಅಂದ್ರೆ ಏನಾಗತೈತಿ, ಭಾಳ ಸಮಸ್ಯೆ ಆಗತೈತಿ. ದಯವಿಟ್ಟು ಸರ ಈ ಮನವಿ ನೀವಲ್ಲಿ ಇದನ್ನು ಪೋಸ್ಟ್ ಕೊರಿಯರ್ ಮಾಡಲೇಬೇಕು. ನನ್ನ ಆಫೀಸಿಗೆ ಈ ಆಫೀಸಿಗೆ ನಾವು ರಿಪ್ಲೈ ಬರಲೇಬೇಕಾಗಂತ ನೀವು ದಯವಿಟ್ಟು ಮಾಡ್ಬೇಕಂತೇಳಿ ಈ ಎಲ್ಲ ನನ್ನ ಯಾವುದೇ ಮನೆಯಿಂದ ಡೈರೆಕ್ಟಾಗಿ ಕಳಿಸಂಗಿಲ್ಲ. DC ಅವ್ರಿಗೆ ಕಳಿಸಿ DC ಎಲ್ಲಿ ಹೋಗ್ಬೇಕಲ್ಲ ನಾವು ಡೈರೆಕ್ಟ್ ರಾಷ್ಟ್ರಪತಿ ನಾವು ಬರೋಕ್ಕೆ ಬರೋಂಗಿಲ್ಲ. ನಾವು ಕಳಿಸೋದು ಇಲ್ಲಿ ನಾವು ಬರ್ತೇವೆ, ನೀವು ಪೋಸ್ಟ್ ಮಾಡ್ಬೋದಲ್ಲ. ನಾವು DC ಅವ್ರಿಗೆ ಕಳಿಸ್ತೀವಿ. ಒಂದು ಪ್ರೋಟೋಕಾಲ್ ಇರ್ತೈತಿ. ಡೈರೆಕ್ಟ್ ನಾವು DC ಬಿಟ್ಟು ಬೇರೆ ಎಲ್ಲಿ ಕಳ್ಸೋಕೆ ಬರೋಂಗಿಲ್ಲ. ನಮಗೊಂದು ರಿಸ್ಟ್ರಿಕ್ಷನ್ಸ್ ಗೌರ್ಮೆಂಟ್ ಸರ್. ನಾವೇನು ಮಾಡ್ತೀವಿ, ಪ್ರಧಾನಮಂತ್ರಿ ಕೊಟ್ಟರು, ಮುಖ್ಯಮಂತ್ರಿ ಕೊಟ್ಟರು, ರಾಷ್ಟ್ರಪತಿಯವ್ರಿಗೆ ಕೊಟ್ಟರು ನಾವು ಕಳಿಸೋದು DC ಅವರಿಗೆ ಸಂಬಂಧ ಅಲ್ಲಿಂದ ಅವ್ರು ಕಳಿಸಿದ್ದು DC ಆಫೀಸಿಂದ ನಿಮಗೆ ಏನಾದ್ರು ರಿಪ್ಲೈ ಬರ್ಬೋದಲ್ಲ ಸರ್? ಇಲ್ಲ, ಡೈರೆಕ್ಟ್ ನಿಮ್ಗೊಂದು ಕಾಪಿ ಕೊಡ್ತಾರೆ. ನನಗೇನಾದ್ರು ಬಂದ್ರೆ ನಿಮ್ಗೆ ಅದ್ರ ಮಾಹಿತಿ ಎಲ್ಲ ನಿಮ್ಗೆ ಏನೂ ಬಂದಿಲ್ಲಪ್ಪ ಅಂದ್ರೆ ನೀವು DC ಆಫೀಸ್ಗೆ ಆಗಲಿ ಜಿಲ್ಲಾ ಅಧಿಕಾರಿ ಆಫೀಸ್ ಅಂದ್ರೆ ನಾವು ಹೋಗೈತಿ ನಾ ಚೆಕ್ ಮಾಡಿ ಸರ್. ಯಾಕಂದ್ರೆ ಇದು ಹೋಗಿ ಅವ್ರು ಮುಟ್ಟಿದಾಗನ ಸಮಸ್ಯೆ ಗೊತ್ತಾಗೋದು. ಇದ್ರಿಗೆ ವಿವರವಾಗಿ ಬರ್ತಾರೆ ಏನಾಗತೈತಿ ಅಂತ ಹೇಗೆ ನಾವು ವಿವರವಾಗಿ ಬರ್ತೀನಿ ಸರ್. ಅವ್ರನ್ನೆಲ್ಲ ಅವ್ರು ಮನಗಂಡ್ಕ್ಯಾರ. ಯಾಕಂದ್ರೆ ದೇಶದ ರಾಜ್ಯದ ಪ್ರಜೆಗಳ ತೆರಿಗೆ ಹಣ ಅದು ಸರಿಯಾದ ರೀತಿಯೊಳಗೆ ಮಾರ್ಗವಾಗಿ ಸಾಗಬೇಕು. ಆದರೆ ಈ ಜನಪ್ರತಿನಿಧಿಗಳಿಗೆ ನಮ್ಮಿಂದ ಇಷ್ಟು ಪಗಾರಗಳು ತಗೊಂಡ ಜನರ ಸಮಸ್ಯೆಗೆ ಇವರು ಒಂದು ಸದನದಾಗ ಬಾಯಿ ಹತ್ತದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವರು ಒಳಗಿನ ತಿಕ್ಕಾಟ ದೇಶದ ರಾಜಕಾರಣ ಮಾಡಿ ಇಡೀ ನಮ್ಮ ದೇಶದ ರಾಜ್ಯದ ತೆರಿಗೆ ಹಣ ಲೂಟಿ ಮಾಡ್ಕ್ಯಾರ ಇವರು ಮೋಜು ಮಸ್ತಿ ಮಾಡುವಂಥ ಅಧಿವೇಶನ ಆಗೈತಿ. ಗೋವಾಗೆ ಹೋಗ್ತಾರೆ 224 MLA ಒಳಗೆ 60ರಿಂದ 70 ಮಂದಿ ಇರ್ತಾರೆ ಇವ್ರು ಅಷ್ಟ. ಇನ್ನು ಉಳಿಕಿದ MLAಗಳು ಆ ಕಡೆ ಹೋಗ್ತಾರು. ನಿಮ್ಮಂಥ ಗೌರ್ಮೆಂಟ್ ಅಧಿಕಾರಿನ ನ್ಯಾಯಯುತವಾಗಿ ಕೆಲಸ ಮಾಡೋಕ್ಕಂದ್ರೆ ದಿಕ್ಕು ತಪ್ಪಿಸ್ತಾರೆ ನಿಮ್ಮ ಮನೆಯವರು. ನಾವು ಆಯ್ಕೆ ಮಾಡಿದಂಥವ್ರು ಅದಕ್ಕೆ ದಯವಿಟ್ಟು ಸರ್ ಇದನ್ನು ತಮ್ಮ ಮೂಲಕ ಒಂದು ಮನವಿ ಕೊಡ್ತಿರ್ಬೇಕು. ರಿಸೀವ್ ಕೊಡಿಸ್ತೀನಿ. ಭ್ರಷ್ಟ ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ರೈತನ ಮಕ್ಕಳದು. ಯಾಕಂದ್ರೆ ಇಲ್ಲಿ ವಿದ್ಯುತ್ ಸರಿಯಾದ ರೀತಿ ಒಳಗಿಲ್ಲ. ಇನ್ನುಳಿದ ಎಲ್ಲ ಆಫೀಸ್ಗಳಾಗ ಯಾವುದೋ ಒಂದು ಸರಿಯಾದ ರೀತಿ ಒಳಗೆ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಮತ್ತು ಇಲ್ಲಿ ಜನಪ್ರತಿನಿಧಿ ಆಯ್ಕೆ ಮಾಡಿದ್ರು ಅವನು ಹೆಸರಿಗಷ್ಟೇ ಸೀಮಿತವಾಗಿ ಉಳಿಯತಾನೆ ವಿನ ತನ್ನ ಪಗಾರಕ್ಕೆ ತನ್ನ ಇದಕ್ಕಾಗಿ ಉಳಿಯತಾನೆ ವಿನ ಇಲ್ಲಿ ಬಡವರ ಸಮಸ್ಯೆಗಳನ್ನ ಎತ್ತಿಡಿದ ಮಾತಾಡುವಂಥ ನೈತಿಕತೆ ಇರುವಂಥ ಒಂದು ಜನಪ್ರತಿನಿಧಿ ಇನ್ನೂವರೆಗೂ ಇಲ್ಲಿ ಆಯ್ಕೆ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಇವತ್ತು ನಾವು ರಾಷ್ಟ್ರಪತಿಗೆ
ಇವತ್ತು ಈ ಕ್ಷೇತ್ರದ ರೈತರು ಬಂದ್ರೆ ನಾವು ರಾಷ್ಟ್ರಪತಿಗೆ ಯಾಕೆ ವಿನಿಮಯ ಕೊಡಾಕತ್ತವಪ್ಪ ಅಂತಂದ್ರೆ ಇವತ್ತು ಪೊಲೀಸ್ ಇಲಾಖೆಯಿಂದ ಸಹಿತ ಈ ಭ್ರಷ್ಟ ರಾಜಕಾರಣಿಗಳು ತಮ್ಮ ಕೈ ಮುಷ್ಟಿಯೊಳಗೆ ಇಟ್ಕೊಂಡ ನ್ಯಾಯಯುತವಾಗಿ ಶಾಂತಿ ಮತ್ತು ಒಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸ್ಬೇಕಂತೇಳಿ ಅವ್ರು ಮಾಡಾಕತ್ರ ಪೊಲೀಸ್ ಅಧಿಕಾರಿಗಳು ಇವ್ರ ಕೈ ಮುಷ್ಟಿಕೊಂಡು ಇಟ್ಕೊಂಡು ಆಟ ಆಡಾಕತ್ತಾರೋ. ಅದಕ್ಕೆ ಇವತ್ತು ನಾವು ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡ ಮಾನ್ಯ ರಾಷ್ಟ್ರಪತಿ ಅವರಿಗೆ ಮನವಿ ಸಲ್ಲಿಸತ್ತೇವೆ. ಇನ್ನೂ ಜ್ವಲಂತ ಸಮಸ್ಯೆಗಳದಾವ ನಮ್ಮ ರೈತರು. ಅದಕ್ಕೆ ರಾಷ್ಟ್ರಪತಿ ಸರ್ಕಾರ ಅಲ್ಲದ, ಯಾಕಂದ್ರೆ ರಾಷ್ಟ್ರಪತಿ ನಮ್ಮವ್ರವ್ರ. ಇವತ್ತು ಭಾರತ ಒಂದು ಕೇಂದ್ರ ಸರ್ಕಾರನೂ ಕೂಡ ನಾವು ಆಯ್ಕೆ ಮಾಡಿರ್ತೇವೆ. ನಾವು ಆಯ್ಕೆ ಮಾಡಿದ ಮೇಲೆ ಅವರು ಒಂದು ಆಧಾರ ಮೇಲೆ ರಾಷ್ಟ್ರಪತಿಗಳು ನಮ್ಮವ್ರು ಅಂತೇಳಿ ಅವ್ರಿಗೆ ಇವತ್ತು ನಾವು ಅವ್ರಿಗೆ ಮನವಿ ಸಲ್ಲಿಸತ್ತೇವೆ. ನಾವು ರೈತರೆಲ್ಲ ಈ ಕ್ಷೇತ್ರದ ರೈತರು ಬೇಕೇ ಬೇಕು, ಬೇಕೇ ಬೇಕು. ಇವ್ರು ಏನು ನ್ಯಾಯಯುತವಾಗಿ ಬದುಕಬೇಕಂದ್ರೆ ರಾಷ್ಟ್ರಪತಿಗಳು ಈ ಕ್ರಮ ತೆಗೆದುಕೊಳ್ಬೇಕಂತೇಳಿ ಇಡೀ ನಮ್ಮ ಖಾನಾಪುರ ಕ್ಷೇತ್ರದ ಎಲ್ಲ ವರ್ಗದ ರೈತರ ಪರವಾಗಿ ವಿನಂತಿ ಮಾಡ್ಕೊತೀವಿ. ನೇಗಿಲುಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ಇವತ್ತಿನ ದಿವಸ ನಾವು ಖಾನಾಪುರ ತಹಶೀಲ್ದಾರ್ ಅವರಿಗೆ ಶ್ರೀಮತಿ ದ್ರೌಪದಿ ಘನವತ ರಾಷ್ಟ್ರಪತಿಗಳಿಗೆ ಒಂದು ಮನವಿ ಸಲ್ಲಿಸಿದ್ದೀನಿ. ವಿಷಯ ಇಷ್ಟೇ, ಏನು ಪ್ರತಿ ವರ್ಷದಂಗೆ ಏನು ಚಳಿಗಾಲ ಅಧಿವೇಶನ ಸರ್ಕಾರಗಳು ನಡೆಸ್ತಿದ್ದಿಲ್ಲ. ಈ ವರ್ಷವೂ ಡಿಸೆಂಬರ್ದೊಳಗೆ 9ನೇ ತಾರೀಕಿಂದ 19ನೇ ತಾರೀಕಿನವರೆಗೆ 10 ದಿವಸ ಒಂದು ಜಿಲ್ಲಾ ಆಡಳಿತ ಒಂದು ಎಲ್ಲ ಕ್ರಮ ಕೈಗೊಂಡು ಒಂದು ಅಧಿವೇಶನ ಸ್ಟಾರ್ಟ್ ಆಯಿತು. ಈ ಅಧಿವೇಶನ ವರ್ಷಕ್ಕೆ ಮೂರು ಸಲ ನಡೆಯುವಂಥ ಅಧಿವೇಶನ. ಒಂದು ಚಳಿಗಾಲ ಅಧಿವೇಶನ ನಮ್ಮ ಬೆಳಗಾವದಲ್ಲಿ ನಡೆಸ್ತಾರೆ. ಯಾಕಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಗದ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನೊಳಗೆ 224 MLAಗಳು ಕೂಡಿ ಒಂದು ಸದನದೊಳಗೆ ಚರ್ಚೆ ಮಾಡಿ ಜನಪ್ರತಿನಿಧಿ ನಾವು ಆಯ್ಕೆ ಮಾಡಿದಂಥ ಅವನ್ನೆಲ್ಲ ಚರ್ಚೆ ಮಾಡಿ ಅವ್ರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡುವಂಗೆ ಮಾತಾಡಬೇಕು. ಆದ್ರೆ ಸದನದೊಳಗೆ ಇವರು ದೇಶದ ರಾಜಕಾರಣ ಇಟ್ಕೊಂಡು ಇವರು ವೈಯಕ್ತಿಕ ವಿಚಾರಗಳನ್ನ ಸದನದೊಳಗೆ ಕಲಾಪೆ ಬಿಸಿ ಅಸಂವಿಧಾನಿಕವಾಗಿ ಮಾತುಗಳನ್ನ ಆಡಿ ಇಡೀ ಸದನ ಗದ್ದಲಕ್ಕೆ ಎಬ್ಬಿಸಿ ಮತ್ತು ಅದೇ ರೀತಿ ಕಾನೂನು ಚೌಕಟ್ಟಿನಾಗ ದೇಶದ ಒಳ ಆಡಳಿತ ಆದಂಥ ನಮ್ಮ ಆರಕ್ಷಕರ ರಾಜ್ಯ ಪೊಲೀಸ್ ಇಲಾಖೆಯವ್ರನ್ನ ಈಗ ಯಾವುದೇ ಸರ್ಕಾರ ಇಲ್ಲ ನಾವು ಆಯ್ಕೆ ಮಾಡಿದ್ವಿ ಆ ಅಧಿಕಾರಿಗಳನ್ನ ಕೈ ಮುಷ್ಟಿಯೊಳಗೆ ಇಟ್ಕೊಂಡ ಏನು ಎಲ್ಲ ವರ್ಗದ ನಮ್ಮ ಸಣ್ಣ ವರ್ಗದ ಜನರಿಗೆ ಅನ್ಯಾಯ ಆಗುವಂಥ ಕೆಲಸ ನಿರ್ಮಾಣ ಆಗತ್ತೆ. ಇದು ಕಾರಣನ ರಾಜಕಾರಣಿಗಳು. ಯಾಕಪ್ಪ ಅಂತಂದ್ರೆ ರಾಜಕಾರಣಿಗಳು ನಮ್ಮ ಪೊಲೀಸ್ ಆರಕ್ಷಕರು ಸಮಲೋಚನವಾಗಿ ಕಾನೂನು ಚೌಕಟ್ಟಿನಾಗ ಕೆಲಸ ಮಾಡಕತ್ರ. ಆದರೆ ನ್ಯಾಯಯುತವಾಗಿ ಒಂದು ಅಲ್ಲಿ ಕಚೇರಿಗೆ ಬಂದಂಥ ಒಂದು ನಮ್ಮ ಪ್ರಜೆಗಳಿರ್ತಾರಲ್ಲ ಅಂಥವ್ರಿಗೆ ಕರೆಕ್ಟ್ ಇತ್ತು ಅಂಥವ್ರಿಗೆ ಒಂದು ಫೋನ್ ಬರೋಂಗಿಲ್ಲ. ಆದರೆ ಅನ್ಯಾಯ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ 100 ಫೋನ್ ಬರ್ತಾವೆ ರಾಜಕಾರಣಿಗಳು. ಇದೆಲ್ಲ ಬದಿಗಿಡಬೇಕು. ಆರಕ್ಷಕರಿಗೆ ಕಾನೂನು ಚೌಕಟ್ಟಿನಾಗ ಡಾಕ್ಟರ್ ಬಾಬಾ ಸಾಹೇಬ್ ತಂದಂಥ ಸಂವಿಧಾನ ಅಡಿಯೊಳಗೆ ಕಾನೂನು ಚೌಕಟ್ಟಿನಾಗ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸ ಮಾಡುವಂಥ ಅವಕಾಶ ಈ ರಾಷ್ಟ್ರಪತಿಗಳು ಮಾಡಿಕೊಡ್ಬೇಕು. ಇದಕ್ಕೆ ರಾಜಕಾರಣಿ ಅಟ್ಯಾಚ್ ಇರಬಾರ್ದು. ಜೇರ್ಕರ್ತ ಹಂಗೆ ರಾಷ್ಟ್ರಪತಿಗಳು ಏನರ ನಮ್ಮ ದೇಶದಾಗ ಕೈಗೊಂಡ್ರಪ್ಪ ಅಂದ್ರೆ ಫಸ್ಟ್ ಆರೋಪಿಗಳು ರಾಜಕಾರಣಿಗಳಾಗ್ತಾರೆ. ಇದನ್ನು ತಲೆಯಾಗಿ ಇಟ್ಕೊಳ್ರಿ ಮೊದಲು ಮಾಧ್ಯಮದವ್ರು. ಯಾಕಂದ್ರೆ ಇವ್ರಿಗೆ ರೊಕ್ಕದ ಮದ ಹಾಕ್ಯಾರ. ಯಾವತ್ತು ವೋಟ್ ಹಾಕಿದಂಥ ಕ್ಷೇತ್ರದಾಗ ಜನಗಳ ಕಷ್ಟಗಳು ಏನದಾವು ಪ್ರತಿಯೊಂದು